ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ನಾನು ಒಂದು ವೋಟಿಂಗ್ ರಿಸಲ್ಟ್ಸ್ ವಿಡಿಯೋ ಮಾಡ್ತಾ ಇದ್ದೆ. ಆ ವಿಡಿಯೋ ನೋಡಿದಾಗ ಎಲ್ಲರೂ ಕೇಳೋರು, ನಿನ್ಗೆ ಹೆಂಗೆ ಗೊತ್ತಾಗುತ್ತೆ, ಏನು ಬಿಗ್ ಬಾಸ್ ಅವ್ರು ಬಂದು ಹೇಳ್ಬಿಡ್ತಾರಾ ನಿನಗೆ ಅಂತ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರು. ಸೊ ಅವರಿಗೆ ಒಂದು ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ. ನಾನೇ ಅಲ್ಲ, ನನ್ನ ಚಾನಲಲ್ಲಿ ತುಂಬ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಬಟ್ ಬೇರೆ ಚಾನಲಲ್ಲಿ ಒಂದು 100,000 ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಅವ್ರ ಚಾನಲಲ್ಲಿ ವೋಟಿಂಗ್ ಮಾಡ್ತಾರಲ್ಲ, ಅದು ಕೂಡ ಇದ್ರ ಮೇಲೇ ಬೇಸ್ಡ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಕೂಡ ಬಿಗ್ ಬಾಸ್ ಏನು ನೋಟ್ ಕೊಟ್ಟು ಹೇಳಲ್ಲ ಇಷ್ಟು ಓಟ್ ಬಿದ್ದಿದೆ ಅಂತ. ಬೇಸಿಕಲಿ ನಾವು ಹೆಂಗೆ ಡಿಸೈಡ್ ಮಾಡ್ತೀವಿ ಅಂದರೆ, ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಿಟ್ಟಿದೆ ಅಂತ ಗೂಗಲಲ್ಲಿ ಒಂದು ಸೆಟ್ ಆಫ್, ಅಂದರೆ ಯಾರ್ಯಾರು ನಾಮಿನೇಟ್ ಆಗಿರ್ತಾರೋ ಕಂಟೆಸ್ಟೆಂಟ್ಸ್ ಹೆಸರೆಲ್ಲ ಹಾಕ್ಬಿಟ್ಟು ಆಡಿಯನ್ಸು ಅಲ್ಲಿ ಹೋಗಿ ವೋಟ್ ಮಾಡೋಂಗೆ ಒಂದು ಪೋಲ್ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ನಾನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಯಾರು ಒಂದು ಕ್ರಿಯೇಟ್ ಮಾಡ್ತಾರೋ ಪೋಲ್ನ, ಆ ಚಾನಲ್ನ ಫಾಲೋ ಆಗಿ ಅಲ್ಲಿ ಎಷ್ಟೆಷ್ಟು ನಾನು ಕೂಡ ವೋಟ್ ಮಾಡಿ ಆ ಕಾಂಟೆಸ್ಟ್ಗೆ ಪಾಲ್ಗೊಂಡು ಯಾರ್ಯಾರು ಹೈಯೆಸ್ಟ್ ಇದ್ದಾರೆ, ಯಾರ್ಯಾವ ಪೊಸಿಷನಲ್ಲಿ ಇದೆ ಅಂದ್ಬಿಟ್ಟು ನೋಟ್ ಡೌನ್ ಮಾಡಿಕೊಂಡು ಒಂದು ಆವ್ರೇಜ್ ಮಾಡಿಕೊಂಡು ಅದಾದಮೇಲೆ ನನಗೆ ಬಂದು ಒಂದು ಇನ್ಫಾರ್ಮೇಷನ್ ಕೊಡೋದು. ಸುಮ್ಮನೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಹೋಗಿ ಇವರು ಫಸ್ಟ್, ಇವ್ರು ಸೆಕೆಂಡ್, ಇವ್ರು ತಡ, ಓಕೆ ನನ್ನ ಯೂಟ್ಯೂಬ್ ಚಾನಲಲ್ಲೂ ಇದೆ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಮಾಡಲ್ಲ. ನಾನು ಒಂದು 10-15 ಯೂಟ್ಯೂಬ್ ಚಾನಲ್ನ ನೋಡಿ, ಅದಾದಮೇಲೆ ಗೂಗಲಲ್ಲಿ ಕೂಡ ತುಂಬ ಜನ ಪೋಲ್ಸ್ ಇಟ್ಟಿರ್ತಾರೆ, ಅದನ್ನೆಲ್ಲ ನೋಡಿ ನಾನೊಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯಾರು ಹೈಯೆಸ್ಟ್ ಇರ್ತಾರೋ ಅವ್ರನ್ನ ಮಾತ್ರನೇ ನಾನು ಬಂದು ಮಾತಾಡೋದು. ಸುಮ್ಮನೆ ಒಂದು ವಿಡಿಯೋ ನೋಡಿಬಿಟ್ಟು ನಾನು ಟೆಲಿಕಾಸ್ಟ್ ಮಾಡಲ್ಲ. ಇದು ನಾನೇ ಅಲ್ಲ, ಮೆಜಾರಿಟಿ ಆಫ್ ದ ಪೀಪಲ್ ಯಾರೋ ಒಬ್ಬೊಬ್ಬರು ಬಿಗ್ ಬಾಸ್ ಇಂದ ವರ್ಕ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಕನೆಕ್ಷನ್ ಇಟ್ಕೊಂಡಿರೋರು ಮೋಸ್ಟ್ಲಿ ಇನ್ಫಾರ್ಮೇಷನ್ ತೊಗೋಬೋದು. ಬಟ್ ಅವರಿಂದ ಇನ್ಫಾರ್ಮೇಷನ್ ತೊಗೊಂಡ್ರೂ ಕೂಡ ಅದು ಕೂಡ ಗ್ಯಾರಂಟಿ ಆಗಿರಲ್ಲ. ಆ ಮನುಷ್ಯನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆ ಮನುಷ್ಯ ಅವರು ಸುಳ್ಳು ಹೇಳಿರ್ಬೋದು, ನಿಜಾನೂ ಹೇಳಿರ್ಬೋದು, ಇವರಿಗೆ ಹೈಯೆಸ್ಟ್ ಓಟ್ಸ್ ಬಿದ್ದಿದೆ ಅಂತ. ಸೊ ಬೇಸಿಕಲಿ ಯಾರಿಗೂ ಗೊತ್ತಾಗಲ್ಲ ಯಾರು ಹೈಯೆಸ್ಟ್ ಓಟ್ಸ್ ತೊಗೊಂಡಿದ್ದಾರೆ, ಯಾರು ಕಡಿಮೆ ಓಟ್ಸ್ ತೊಗೊಂಡಿದ್ದಾರೆ ಅಂತ. ನಾವು ಏನರ ಮೇಲೆ ಗೆಸ್ ಮಾಡಿ ಒಂದು ವೋಟಿಂಗ್ ರಿಸಲ್ಟ್ಸ್ ಅನೌನ್ಸ್ ಮಾಡ್ತೀವಿ ಅಂದರೆ, ಜನಗಳ ಮಧ್ಯೆನೇ ಆಚೆ ಒಂದು ಪೋಲ್ ಕ್ರಿಯೇಟ್ ಮಾಡಿಕೊಂಡು ಯಾರು ಜನಗಳಿಗೆ ಅತಿ ಹೆಚ್ಚು ವೋಟ್ ಮಾಡಿದ್ದಾರೆ, ಅತಿ ಹೆಚ್ಚು ಪೋಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ನಾವು ವಿಡಿಯೋ ಮಾಡೋದು. ಇದು ನಾನು ಈ ವಿಡಿಯೋಲಿ ನಿಮಗೆಲ್ಲ ಕನ್ಫರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗೊತ್ತಿರೋರಿಗೆ ಶೇರ್ ಮಾಡಿ, ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.